ಜಾಮಿಯಾ ಮಸೀದಿಯಿಂದ ಪ್ರತಿ ಮಸೀದಿಗೆ 10,000 ಮಸೀದಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಿದ ಸಮಿತಿ ನಗರ ಭಾಗದ ಮಸೀದಿಗಳಿಗೆ 10,000 ನೀಡಲಿರುವ ಜಾಮಿಯಾ ಮಸೀದಿ ಚಿಂತಾಮಣಿ ಜಾಮಿಯಾ ಮಸೀದಿಗೆ ಬರುವ ಆದಾಯದಿಂದ ನಗರ ಭಾಗದ ಮಸೀದಿಗಳಿಗೆ ಪ್ರತಿ ತಿಂಗಳು 10,000 ನೀಡಲಾಗುವುದು ಎಂದು ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾ ಭರವಸೆ ನೀಡಿದರು. ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಲ್ಲಿ ಎಲ್ಲಾ ಮಸೀದಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರನ್ನು ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಜಾಮಿಯಾ ಮಸೀದಿ ವ್ಯಾಪ್ತಿಗೆ ಬರುವ ಅಂಗಡಿಗಳ ಬಾಡಿಗೆ ಆದಾಯದಿಂದ ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಸಂಸ್ಥೆಯಿಂದ ಅನುಮತಿ ಪಡೆದು ನಗರ ಭಾಗದ ಪ್ರತಿ ಮಸೀದಿಯ ಅಭಿವೃದ್ಧಿಗಾಗಿ 10,000 ನೀಡುವ ತೀರ್ಮಾನ ಪೂರ್ವಭಾವಿ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ನಗರ ಭಾಗದಲ್ಲಿ ಸುಮಾರು 24 ಮಸೀದಿಗಳಿದ್ದು ಇದರಲ್ಲಿ 18 ಮಸೀದಿಗಳಿಗೆ 10,000 ಪ್ರತಿ ತಿಂಗಳು ನೀಡುವ ಸಭೆಯಲ್ಲಿ ನಿರ್ಧರಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಮಸೀದಿಗಳಿಗೆ 10,000 ಕೊಡುವ ಪ್ರಯತ್ನ ಮಾಡಲಾಗುವುದೆಂದು ಹೇಳಿದರು. ಈ ಕಾರ್ಯಕ್ಕೆಲ್ಲ ಮುಸ್ಲಿಂ ಬಾಂಧವರು ಸಹಕರಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸಮೀವುಲ್ಲಾ, ಕಾರ್ಯದರ್ಶಿ ಮೊಹಮ್ಮದ್ ಇನಾಯತುಲ್ಲಾ, ಖಜಾಂಜಿ ಶೇಖ್ ಸಾದಿಕ್, ಸದಸ್ಯರಾದ ಮುಜೀರ್ ಅಹಮದ್, ಅಕ್ಮಲ್ ಖಾನ್, ಪರ್ವೇಜ್ ಅಹಮದ್, ಅಕ್ರಮ್ ಪಾಷಾ, ಜಮೀರುಲ್ಲಾ ಖಾನ್, ಸೈಯದ್ ಟಿಪ್ಪು, ಡಾಕ್ಟರ್ ಅಲ್ತಾಫ್ ಪಾಷಾ, ಇಲಿಯಾಸ್ ಸೇರಿದಂತೆ ಎಲ್ಲ ಮಸೀದಿಗಳ ಸದಸ್ಯರು, ಮುಸ್ಲಿಂ ಮುಖಂಡರು ಭಾಗವಹಿಸಿದರು. ಚಿಂತಾಮಣಿಯ ಸಾರ್ವಜನಿಕರಲ್ಲಿ ನಮ್ಮ ಸಮಾಜದ ಸೇರಿದ ಸಾರ್ವಜನಿಕರ ಒಂದು ಪೂರ್ವಭಾವಿ ಸಭೆ ಕರೆದಿದ್ವಿ. ಈ ಪೂರ್ವಭಾವಿ ಸಭೆಯಲ್ಲಿ ಜಾಮಿಯಾ ಮಸೀದಿಯಲ್ಲಿ ಕಮಿಟಿ ವತಿಯಿಂದ ಒಂದು ಒಳ್ಳೆಯ ತೀರ್ಮಾನ ತಗೊಂಡಿದ್ದೀವಿ. ಆ ತೀರ್ಮಾನ ಏನಂದರೆ, ನಮ್ಮ ಚಿಂತಾಮಣಿ ನಗರದಲ್ಲಿರುವ ಜಾಮಿಯಾ ಮಸೀದಿಗೆ ಬರುವ ಮಸೀದಿಯ ಬಾಡಿಗೆಗಳು ಬರುತ್ತದೆ. ಆ ಬಾಡಿಗೆಗಳ ವಿಷಯದಲ್ಲಿ ವಕ್ಫ್ ಬೋರ್ಡ್ಗೆ ಏನು ಸಲ್ಲಿಸಬೇಕು ಅದನ್ನು ಸಲ್ಲಿಸಿ ವಕ್ಫ್ ಬೋರ್ಡಿಂದ ಪರ್ಮಿಷನ್ ತಗೊಂಡು ನಾವು ಪ್ರತಿಯೊಂದು ಮಸೀದಿಗೆ ಒಂದು 10,000 ರೂಪಾಯಿ ತಿಂಗಳು ಕೊಡಬೇಕಂತ ಜಾಮಿಯಾ ಮಸೀದಿ ಕಮಿಟಿಯಿಂದ ತೀರ್ಮಾನ ಮಾಡಿದ್ದೀವಿ. ಈ ವಿಷಯನ ನಾವು ಜಿಲ್ಲಾ ವಕ್ಫ್ ಬೋರ್ಡ್ಗೆ ಮತ್ತು ಸ್ಟೇಟ್ ವಕ್ಫ್ ಬೋರ್ಡ್ಗೆ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ಆ ಮಾಹಿತಿಯ ಪ್ರಕಾರ ಅಲ್ಲಿಂದ ಆರ್ಡರ್ಸ್ ತಗೊಂಡು ಅನುಮತಿ ಪಡೆದು ಪ್ರತಿಯೊಂದು ಟೌನಲ್ಲಿರುವ 24 ಮಸೀದಿಯಲ್ಲಿ 5 ಮಸೀದಿ ಅದಕ್ಕೆ ಅಸ್ಟೋರ್ಸ್ ಐತೆ. ಇನ್ನು 18 ಮಸೀದಿಗಳಿಗೆ ನಾವು 10,000 ರೂಪಾಯಿ ತಿಂಗಳು ಕೊಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕಾದಂಥ ಇದನ್ನು ಮಾಡಬೇಕಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಟೌನಲ್ಲಿರುವ ಎಲ್ಲ ನಮ್ಮ ಸಮಾಜದ ನಾಗರಿಕರು ಇದಕ್ಕೆ ಒಮ್ಮತದಿಂದ ಸಹಾಯ ಮಾಡಿದ್ದಾರೆ. ಈ ಕೆಲಸವನ್ನು ಮಾಡಲಿ ಅಂತ ಮಸೀದಿ ಕಮಿಟಿಯವರು ಒಮ್ಮತೆಯಿಂದ ನಮ್ಮನ್ನು ಇದನ್ನು ತೀರ್ಮಾನ ಮಾಡೋದಕ್ಕೆ ಬಯಸಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅದರಿಂದ ಜಾಮಿಯಾ ಮಸೀದಿ ವತಿಯಿಂದ ಈ ತೀರ್ಮಾನ ಮಾಡಿದ್ದೀವಿ. ಪ್ರತಿಯೊಂದು ಮಸೀದಿಗೂ 10,000 ಕೊಡೋ ತೀರ್ಮಾನ ಡಿಕ್ಲರೇಷನ್ ಮಾಡಿದ್ದೀವಿ. ಮಸೀದಿ ಐತೆ ಟೌನಲ್ಲಿ, ಅದರಲ್ಲಿ 5 ಮಸೀದಿ ಅದನ್ನು ಆ ಎಕ್ಸ್ಪೆನ್ಸಸನ್ನು ಹೊರೆಯೋ ಶಕ್ತಿ ಐತೆ. ಇನ್ನು 17 ಮಸೀದಿಗಳಿಗೆ ಇಲ್ಲ. ಸೊ ಆ 17 ಮಸೀದಿಗಳಿಗೆ ನಾವು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಒಂದು 2 ತಿಂಗಳಾಗುತ್ತೆ. ಇವಾಗ ರೆಸಲ್ಯೂಷನ್ ಪಾಸ್ ಮಾಡಿದ್ದೀವಿ. ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಕಾನೂನು ಚೌಕಟ್ಟಲ್ಲಿ ಮಾಡಬೇಕು. ಸೊ ಅದರಿಂದ 1-2 ತಿಂಗಳು ಇದಕ್ಕೆ ಕಾಲಾವಕಾಶ ಬೇಕಾಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.